ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಥಾನು ವ್ಲಾಗ್ಸ್. ಇವತ್ತು ನಾವು ನಮ್ಮ ಚಿಕ್ಕಿ ಮನೇಲಿದ್ದೀವಿ, ಅಂದರೆ ದಾವಣಗೆರೆಯಲ್ಲಿದ್ದೀವಿ. ಸೊ ದಿಸ್ ಇಸ್ ಮೈ ಚಿಕ್ಕಿಸ್ ಹೋಮ್. ಇಷ್ಟ ಅದೇ ನೋಡಿ, ನಾವಿವಾಗ ಇಲ್ಲೇ ಮಲಗಿದ್ವಿ. ಆಮೇಲೆ ಇದು ನಮ್ಮ ಅಕ್ಕ ನಾನು ಬುಕ್ಸ್ ಹಿಡ್ಕೊಂಡು ಕೂತಿದ್ದಾಳೆ, ಅಲ್ಲ ನಿಂತಿದ್ದಾಳೆ. ನಮ್ಮ ಮಮ್ಮಿ ಸೇ ಹಾಯ್. ಹಾಯ್ ಹಾಯ್ ಅಷ್ಟೇ. ಇವಾಗ ಒಳಗಡೆ ಅವ್ರು ಏನು ಮಾಡ್ತಿದ್ದಾರೆ ಗುಸು ಗುಸು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇದು ನಮ್ಮ ಚಿಕ್ಕಿ, ಕವಿತಾ ಚಿಕ್ಕಿ. ಇವರು ಸ್ಫೂರ್ತಿ ಅಂತ. ಇವರೇ ನನ್ನ ಫಸ್ಟ್ ವ್ಲಾಗ್. ನಾನು ಯಾವಾಗ ಅಪ್ಲೋಡ್ ಮಾಡ್ತೀವೋ ಫಸ್ಟ್ ಅವಳೇ ನೋಡೋದಂತೆ. ಆಮೇಲೆ ದಿಸ್ ಇಸ್ ದೇವರ ಮನೆ. ಎಷ್ಟು ಅದಲ್ಲ, ನಮ್ಮ ಸ್ಫೂರ್ತಿನೇ ಪೂಜೆ ಮಾಡಿರೋದು ಇವತ್ತು. ಇವಾಗ ನಾವು ನಮ್ಮ ಮನೆ ದೇವರಿಗೆ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಇದೆಲ್ಲ ರೆಡಿ ಆಗಿದೆ, ಇಲ್ಲೇ ಮಲ್ಕೊಂಡಿದ್ದೀವಿ ನಾವು. ಇವಳು ಮೇಕಪ್ ಐಟಮ್ಸು, ಇವಳು ಜ್ಯುವೆಲ್ರೀಸ್ ಎಲ್ಲ ತಗೋತಾ ಇದ್ದಾಳೆ, ತಗೋತಿದ್ದಾಳೆ ಗೈಸ್. ಸುಳ್ಳು ಹೇಳ್ತಾಳೆ, ಸುಳ್ಳು ಕರಾಟೆ ತೋರಿಸ್ಬೇಕಂತೆ ನನ್ನ ತಮ್ಮ. ಆಮೇಲೆ ತೋರಿಸಿ ನನ್ನ ತಮ್ಮನ, ಹಿ ಇಸ್ ಕರಾಟೆ ಚಾಂಪಿಯನ್. ಇಷ್ಟು ನಮ್ಮ ತಮ್ಮನ ಗೆದ್ಕೊ ಬಂತಿರೋದು ಬರೀ ನೋಡೋಕೆ. ಆಮೇಲೆ ಇದು ನಮ್ಮ ದೊಡ್ಡಪ್ಪ ಇವಾಗ ತೀರೋಗ್ಬಿಟ್ಟಿದ್ದಾರೆ. ಅವರು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದು, ಇಲ್ಲೆಲ್ಲ ಹೇಳ್ಕೊಡ್ತಾ ಇದ್ದಿದ್ರು. ಇವಾಗ ನಮ್ಮ ಚಿಕ್ಕಿ ಇದ್ದಾರೆ ಅವ್ರ ಮನೇಲಿ, ಅಲ್ಲ ಆ ಮನೇಲಿ ಅಷ್ಟೇ. ನಮ್ಮ ಚಿಕ್ಕಿಗೆ ವ್ಲಾಗಲ್ಲಿ ಬರೋದು, ವಿಡಿಯೋಸ್ ಬರೋದು ಎಲ್ಲ ಇಷ್ಟ, ರೀಲ್ಸ್ ಮಾಡೋದು ಇಷ್ಟ, ಎಲ್ಲ ಇಷ್ಟ. ಇವಳಿಗೆ ಮಾಡು ಅಂತಾರಂತೆ, ಇವಳು ಮಾಡೋದೇ ಇಲ್ವಂತೆ, ವೇಸ್ಟ್ ಫೆಲೋ ಅದು. ಸೊ ಇಲ್ಲಿ ಎಲ್ಲ ಬರೀತಿದೆ. ಇದೆಲ್ಲ ಪ್ರೈಸ್ ನನ್ನ ತಮ್ಮ ಗೆದ್ದಿರೋದು. ಯಾರು ಅಂದ್ರೆ ಕರಾಟೆ ಪ್ರೈಸ್. ಅಲ್ಲಿ ಕೆಲಸ ಮಾಡ್ತಿದ್ದ ನೋಡಿ ಅವರು, ನಮ್ಮ ಚಿಕ್ಕಪ್ಪ ತಿರುಪತಿಗೆ ಹೋಗಿರೋದಕ್ಕೆ ಬೋಟ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಇವಾಗ ನಾವು ಹಬ್ಬಕ್ಕೆ ಕುರಿ ಯಾವ್ದು ಕಟ್ ಮಾಡ್ತಿದ್ದೆ ಗೊತ್ತಾಗ ನೋಡಿ, ಇದೊಂದು ಮತ್ತೆ ಅಲ್ಲೊಂದಿದೆ ನೋಡಿ. ಹೆಂಗಿದೆ ಕಮೆಂಟ್ ಮಾಡಿ ಅಲ್ಲಿ ಹೆಂಗಿದೆ ಅಂತ. ಅವರು ಇನ್ನೊಬ್ರು ಚಿಕ್ಕಿ, ಸೇ ಹಾಯ್. ಇವ್ರು ಹೆಂಗ್ ರೆಡಿ ಆಗಿದ್ದಾರೆ ನೋಡಿ, ನೀಟಾಗಿ ರೆಡಿ ಆಗಿದ್ರು ಆಗ್ಲೇ. ಈಗ ಹೆಂಗಾಗಿದ್ದಾರೆ ನೋಡಿ ಗೈಸ್. ನೋಡಿ ನಮ್ಮ ಅಕ್ಕ ನೋಡಿ, ಅವರು ನಮ್ಮ ಇನ್ನೊಬ್ರು ಚಿಕ್ಕಿ, ನಾನು ಪ್ರೀತಿಯಿಂದ ಕರ್ಕಿ ಅಂತೀನಿ. ಓ ಮೈ ಗಾಡ್, ಹಿಂದೆ ಯಾರೋ ಹೊಡೆದ್ರು. ಅವ್ರ ಪಾಪು, ಅದು ಅಶ್ವಿನಿ ಅಕ್ಕ ಅಂತ, ಚಿಕ್ಕಿ ಆಗ್ಬೇಕು. ಇವರು ನಮ್ಮ ಮಮ್ಮಿ ಗೊತ್ತಲ್ವಾ ಗೈಸ್. ನಾವು ಇವತ್ತು ಎಲ್ಲ ಫುಡ್ ಎಲ್ಲ ಪ್ರಿಪೇರ್ ಮಾಡಿದ್ದು ಇಲ್ಲಿ. ಸಿಂಪಲ್ ಆಗಿದ್ರು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ನೀಟಾಗಿ ಜೋಡಿಸ್ಕೊಂಡಿದ್ದಾರೆ ನೋಡಿ ನಮ್ಮ ಚಿಕ್ಕಿ. ಫುಲ್ ಇಲ್ಲೊಂದು ಮಿರರ್ ಇದೆ, ಅವಾಗ ಅವ್ರ ಮಕ್ಕ ಹೆಂಗಿದೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡ್ಕೋತಾನಕ್ಕೆ ಇಲ್ಲಿ ಹಾಕೊಂಡಿದ್ದಾರೆ ನೋಡಿ. ಬ್ಯೂಟಿ ಕ್ವೀನ್ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದಾರಲ್ವಾ. ಅವರೇ ಕವಿತಾ ಚಿಕ್ಕಿ ಅಂತ. ಅಷ್ಟೇ, ಎಷ್ಟು ಚೆನ್ನಾಗಿ ಇಷ್ಟೆಲ್ಲ ನೀಟಾಗಿ. ಇವಾಗ ಟೀ ಮಾಡ್ತಿದ್ದಾರೆ, ಟೀಗಿಟ್ಟಿದ್ದಾರೆ. ಟೀ ಕುಡ್ದು ಹೊರಡೋದು. ನಾ ಅಪ್ಪನ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಸೇ ಹಾಯ್ ಪಾಪ. ಅಪ್ಪ ಹಾಯ್. ಹಾಯ್ ಮಾಡಿದ್ರು ನನಗೆ ಅಷ್ಟು. ನಾವೀಗ ಎಲ್ಲಿಗೆ ಹೋಗ್ತಿದೀವಿ? ನಾವು ನಮ್ಮ ಊರಿಗೆ ಅಷ್ಟು ನಿಧಾನಕ್ಕೆ ಮಾತಾಡಿದ್ರೆ ಯಾರಿಗೂ ಕೇಳಿಸಲ್ಲ. ನಾವು ನಮ್ಮ ಊರಿಗೆ ಹೋಗುತ್ತಿದ್ದೇವೆ. ಹಾ ಮನೆಗೆ. ಇವಾಗ ಇಲ್ಲೆಲ್ಲ ಪ್ರಿಪ್ರೇಷನ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಯ್ ಹಾಯ್. ಯಾರು ಇಲ್ಲ ಅಷ್ಟೇ. ಎಲ್ಲ ಅಲ್ಲಿ ಮಲ್ಕೊಳಕ್ಕೆಲ್ಲ ಪ್ರಿಪ್ರೇಷನ್ಸ್ ಇದೆಲ್ಲ. ಆಮೇಲೆ ಟಿವಿ. ಇವರು ನಮ್ಮ ದೊಡ್ಡಪ್ಪ, ಇವರು ನಮ್ಮ ಅಜ್ಜಿ, ಅವರು ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನಮ್ಮ ಅತ್ತೆ, ನಮ್ಮ ಅಮ್ಮ. ಇವಾಗಲೂ ತೋರಿಸ್ತೀನಿ ಬನ್ನಿ ಅವ್ರನ್ನ. ಇವ್ರ ಮಮ್ಮಿ ಡ್ಯಾಡಿ, ಇವರ ಮಮ್ಮಿ ಡ್ಯಾಡಿ, ಅವರ ಅಕ್ಕ, ಆಮೇಲೆ ಗೊತ್ತಿಲ್ಲ ಅಷ್ಟೇ. ಆಮೇಲೆ ಇವತ್ತು ನಾನು ಪೂಜೆ ಮಾಡಿದೆ, ಬನ್ನಿ ತೋರಿಸ್ತೀನಿ ನೋಡಿ ಗ್ಯಾಸ್. ನಾನೇ ಪೂಜೆ ಮಾಡಿದ್ದೀವಿ ಇವತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ನೀಟಾಗಿ. ನಮ್ಮ ರಾಯರು ಎಲ್ಲ ದೇವರು ಇದ್ದಾರೆ ಗ್ಯಾಸ್ ಇಲ್ಲಿ. ಸೊ ಜ್ಯೂಸ್ ಎಲ್ಲ ತೊಗೊಂಡಿದ್ದಾರೆ ನನಗೋಸ್ಕರ. ನೋ, ಐ ಡೋಂಟ್ ವಾಂಟ್. ಅಷ್ಟೇ. ಸಿಲಿಂಡ್ರು ಫ್ಯಾನು ಯಾರಿಗೂ ಹೋಗ್ತಿದೆ ಗೊತ್ತಿಲ್ಲ ಅಷ್ಟೇ. ಈಗ ಹೊರಡ್ತೀವಿ. ಲೆಟ್ಸ್ ಗೋ. ದಿಸ್ ಮೈ ಔಟ್ಫಿಟ್ ಫಾರ್ ಟುಡೇ. ನಾಳೆ ಬೇರೆ ಔಟ್ಫಿಟ್ ಗೈಸ್. ಎಲ್ಲರೂ ಓದ್ತಿರ್ತಾರ, ಮಸ್ತಾಗಿ ರೆಡಿ ಆಗ್ತೀವಿ, ಎಲ್ಲ ತೋರಿಸ್ತೀವಿ ಅಷ್ಟೇ. ಈಗ ಎಲ್ಲ ಹೊರಡ್ತೀವಿ. ದಿಸ್ ಇಸ್ ಸ್ಫೂರ್ತಿ. ಶಿ ಇಸ್ ಡೂಯಿಂಗ್ BCA ಮಾಡ್ತಿದ್ದೆ ತಾನೇನು? ಎಸ್,
ಬಿಸಿಯ ಮಾಡ್ತಿದ್ದಾಳೆ ಅವಳು ಅಷ್ಟೇ. ಇವಾಗ ಅದೆಲ್ಲ ಬಿಡ, ಬನ್ನಿ ಗೈಸ್ ಹೋಗುವ. ನಾನು ಸ್ಫೂರ್ತಿ ಶಿವಕುಮಾರ್, ನಮ್ ಚಿಕ್ಕಪ್ಪ ಇನ್ನೂ ಬಂದಿಲ್ಲ, ಆಮೇಲೆ ತೋರಿಸ್ತೀನಿ. ಬಂದ್ಮೇಲೆ ಬರ್ತಾರೆ, ಲೇಟ್ ಆಗ್ತಾರೆ. ಮನೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕ್ಲೀನ್ ಮಾಡಿರೋದು ನಾನೇ, ಏನು ಮಾಡಿ ನಮ್ ಚಿಕ್ಕಿ ಮಾಡಿರೋದು ಗೈಸ್. ಇಲ್ಲೊಂದು ಮಿರರ್ ಇದೆ, ನೋಡ್ಕೊಳ್ಳಿ. ಆಮೇಲೆ ಒಂದ್ ಕೆಲ್ಸ ಹೇಳಿದ್ರು. ಇವಳಿಗೆ ಸೆಮ್ ಎಕ್ಸಾಮ್ ಇದೆ ಗೈಸ್, ಆದ್ರೆ ನೋಡಿ ಎಷ್ಟು ಆರಾಮಾಗಿದ್ದಾಳೆ ಅನ್ನ ತಿನ್ನ ಬೈಲಿ ನೋಡಿ ಗೈಸ್. ಹಿಂಗೆಲ್ಲ ಮಾತಾಡ್ತಾಳೆ, ಓದ್ಕೊಂಡ್ಲು. ಆದ್ರೂ ಜಾಸ್ತಿ ಓದ್ಬೇಕು, ಸೆಮ್ ಎಕ್ಸಾಮ್ ಅಲ್ವಾ, ಲ್ಯಾಬ್ ಸೆಮ್ ಎಕ್ಸಾಮ್ ನಡೀತಾಳೆ. ಹೌದು ಹೌದು, ನಂತರ ನೀವಾಗ್ಬೇಕು. ಏನಿಲ್ಲ ಗೈಸ್, ನಾನು ನಂತರ ಆಗಿ ನಾನು ನೀಟಾಗಿ ಓದ್ತೀನಿ. ಇವಳು ಏನು ಓದಲ್ಲ, ವೇಸ್ಟ್ ಫೆಲೋ. ಸೊ ಇಲ್ಲೆಲ್ಲ ಪಾತ್ರೆ ಜೋಡಿಸ್ಕೊಂಡಿದ್ದಾರೆ ನೀಟಾಗೆ. ಯಾವಾಗ ನೋಡಿದ್ರೆ ಹೌದು ಗೈಸ್ ಹೌದು ಗೈಸ್ ಅಂತ ಹೇಳ್ತಾಳೆ. ನಾನು ಬ್ಲಾಗ್ ಮಾಡಿಲ್ಲ ಅಂದ್ರೆ ಬೈತಾಳೆ, ಇವಳ ಫೋನ್ ಮಾಡಿ ಮಾಡಿ ಬೈತಾಳೆ. ಇಲ್ಲಿ ಟೀ ಪಾರ್ಟಿ ನಡೀತಿದೆ, ನಮಗೆ ಕೇಳಲೇ ಇಲ್ಲ ಅವರು. ಯಾಕಂದ್ರೆ ಮಕ್ಳು ಕುಡಿಬಾರ್ದು, ಅದಕ್ಕೆ ನಮ್ಮಮ್ಮ ಅವರು ಕೊಡ್ತಿದ್ದಾರೆ. ನೋಡಿ ನಮ್ಮ ಅಕ್ಕ ಟೀ ಕುಡಿತಿದ್ದಾಳೆ. ಟೀ ಬೇಕು, ತೋರಿಸ್ದೆ ಆಮೇಲೆ ಮಕ್ಳ ಸೈನ್ಯನ ಆಮೇಲೆ ತೋರಿಸ್ತೀನಿ. ನಾವು ಟೋಟಲ್ ಆಗಿ ಬರೀ ಕಸಿನ್ಸ್ 20 ಮೆಂಬರ್ಸ್ ಇದೀವಿ guys. ಬರೀ ಸರಿ 25 ಬರೀ 20 ಮೆಂಬರ್ಸ್ ಇದೀವಿ guys. 25 ಇದೀವಿ ಟೋಟಲ್ ಆಗಿ 50 ಮೆಂಬರ್ಸ್ ಇದೀವಿ. ಇವನೇ ನಮ್ ತಮ್ಮ ಹರ್ಷ ಅಂತ. ವೇಸ್ಟ್ ಬಾಡಿ, ಏನು ವೇಸ್ಟ್ ಬಾಡಿ ಇಲ್ಲ ಗೈಸ್, ಇದು ವೇಸ್ಟ್ ಅಂತೆ. ಇಷ್ಟು ಅವನೇ ತೆಗ್ದಿರೋದು. ಇವಳು ವೇಸ್ಟ್ ಗೈಸ್, ಇವಳು ದೊಡ್ಡ ವೇಸ್ಟ್. ನಾನು ಇದಕ್ಕೆ ಸಪೋರ್ಟ್ ಮಾಡಿ. ಇವ್ರು ನಮ್ ಚಿಕ್ಕಪ್ಪ ನೋಡ್ಕೊಳ್ಳಿ, ಅಲ್ಲಿದ್ದಾರೆ. ಇನ್ನೂ ಚೆನ್ನಾಗಿದ್ದಾರೆ ಇರಿ ಅಷ್ಟೇ. ನೋಡ್ಬೇಕು ಅಂದ್ರೆ ನನ್ನನ್ನೇ ನೋಡಿ, ಏನು ಬೇಡ ಗೈಸ್. ನಂತರನೇ ಇದಾರೆ. ಇಲ್ಲಿ ನಮ್ ರಾಯರ್ನು ಇಟ್ಟಿದ್ದಾರೆ, ನಮ್ ರಾಯರಿಂದ ಎಲ್ಲ ಆಗ್ತಿರೋದು. ಅದಕ್ಕೆ ಇಷ್ಟು ಪ್ರೈಸ್ ಅಂತ ತಮಗಿತ್ತಿರೋದು. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಶಿ ಇಸ್ ವೇಸ್ಟ್. ನೋಡಿ 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 ಮತ್ತೆ ನೋಡ್ಕೊಂಡಿದ್ದಾರೆ, ನೋಡಿ ನೋಡಿ ನೋಡಿ. ಅದಕ್ಕೆ ಅಲ್ಲಿ ಮಿರರ್ ಇಟ್ಕೊಂಡಿರೋದು ಗೈಸ್ ಅವರು. ಬಟ್ಟೆ ತಗೊಂಡ ಇಲ್ಲ ಮಾತಾಡ್ತಿದ್ರೆ ವಟ ವಟ ಅಂತಿರ್ತಾರೆ. ನಿಮಗೆ ಏನ್ ಕೇಳಿಸುತ್ತೋ ನನಗೆ ಗೊತ್ತಿಲ್ಲ. ಎಲ್ರು ಹೋಗ್ತಿದ್ದಾರೆ, ಇವಳೊಬ್ಳೆ ಪಾಪು ಅಂತಿದೆ ಗಾಯ್ಸ್. ಈಗ ನಮ್ಮ ಇನ್ನು ಪುಟಾಣಿ ಅವ್ರನ್ನೆಲ್ಲ ಅಲ್ಲಿ ಟ್ಯಾಕ್ಟ್ರಿ ಹತ್ರ ಹೋಗಿದ್ದಾರೆ. ನಾವು ಟ್ಯಾಕ್ಟ್ರಿ ಹೋಗ್ತಿದೀವಿ ಇವತ್ತು, ಅದನ್ನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವನ್ ನಮ್ಮ ಮಮ್ಮಿಗೆ ಎಲ್ಲ ತೋರಿಸ್ಬೇಕು ಗೈಸ್. ನೋಡಿ ಟೀ ಇವಾಗ ನಮ್ಮ ಮಮ್ಮಿ, ಅಯ್ಯೋ ಇದು ಬ್ಲಿಂಕ್ ಆಗ್ತಿದೆ. ಹಾ ನಂಗೆ ಬೇಡ, ನಾನು ಕುಡಿಯಲ್ಲ, ನಾನು ಟೀ ಕುಡಿಯಲ್ಲ. ಕೊಡಿ, ನಮ್ಮಮ್ಮ ಬೇಡ ಅನ್ಸುತ್ತೆ, ನಮ್ಮಮ್ಮ ನಂಗೆ ಕೊಡ್ತಿದ್ದಾರೆ. ಸೊ ಟೀ ಕುಡಿದ್ರಿ. ಬಿಸಿದೆ. ಸ್ವೀಟ್ ಆಯ್ತಾ? ಹೆಂಗ್ ಕುಡಿತಾನ ಗೈಸ್ ಯಪ್ಪ. ಸಕ್ಕತ್ತಾಗೈತೆ. ಅವನೇ ನನ್ನ ತಮ್ಮ ಇರಿ. ಸೈಡ್ ಬೈ ಅವನೇ ನನ್ನ ತಮ್ಮ. ಈಗ ನಾನು ಟೀ ಕುಡಿತೀನಿ. ಯಾಕೆ ಚೆನ್ನಾಗಿಲ್ವಾ? ಸಕ್ಕತ್ತಾಗೈತೆ. ಇರಿ ಗೈಸ್, ಟೀ ಹೆಂಗಿದೆ ಹೇಳ್ತೀನಿ. 3 ಬೆಸೆಟ್ ಇದೆ, ಇದಷ್ಟೇ ಬರ್ತಾ ಇರೋದು. ಸಕ್ಕರೆ ಜಾಸ್ತಿ ಇದೆ. ನಮ್ಮಮ್ಮ ಸೈಕಲ್ ನಂಬ್ತಾರೆ. ಇರೋ ಹಾ ಸೈಕಲ್ ಒಳಗಡೆ ಇಂಪಾರ್ಟೆಂಟ್ ಕುರಿ ಅಂತ ನಮ್ ಚಿಕ್ಕಿ ಹೇಳಿತಾರೆ. ಈಗ ಹೇಳ್ಕೊಂಡು ಹೋಗ್ತಾರೆ. ಬಿಕಾಸ್ ಏನಕ್ಕೆ ಚಿಕ್ಕಿ ಅಷ್ಟೇ. ಇವಾಗ ಕುರಿ ಹೆಂಗ್ ತಗೊಂಡ್ ಹೋಗ್ತಾರೆ ಎಲ್ಲ ತರಿಸ್ತೀನಿ. ಸಕ್ಕತ್ತಾಗಿರುತ್ತೆ. ಬನ್ನಿ ಬನ್ನಿ ಹೋಗುವ. ಆಮೇಲೆ ನೆಕ್ಸ್ಟ್ ಟ್ಯಾಕ್ಟರ್ ಹತ್ರ ಹೋಗಿ ಮಾಡ್ತೀನಿ. ಇಲ್ಲ ಇಲ್ಲಿ ಕುರಿ ಹೇಳ್ಕೊಂಡು ಹೋಗ್ತಾರಲ್ಲ ಅವಾಗ ಮಾಡ್ತೀನಿ. ನಮ್ಮ ಪಾಪ ಶ್ರೀನಾಂಗ್ ಕಡೆ ಇಲ್ಲ, ಅಲ್ಲೋಗಿ ಬನ್ನಿ ಹೋಗೋಣ. ಎಲ್ಲ ಕುಡಿತದಲ್ಲ, ಬನ್ನಿ ಹೋಗೋಣ ಅಂತ. ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ನಾವು ಕುರಿ ತಗೊಂಡು ಹೋಗ್ಸೋದ್ವಿ. ಇವಾಗ ನೋಡಿ ಹೆಂಗ್ ಕಾಡುತ್ತೆ. ನನ್ನ ತಮ್ಮ ಹೇಗೆ ಹಿಂಗೆ ಇಟ್ಕೊಂಡು ಹೋಗ್ತಾರೆ ನೋಡಿ. ನನ್ನ ತಮ್ಮ ಸೂಪರ್. ನನ್ನ ತಮ್ಮ ಒಮ್ಮೆ ಗಾಡ್ ಹಾಕೊಳ್ಳೋ, ಏನಾಗಲ್ಲ. ನೋಡಿ ಗೈಸ್ ಇಟ್ಕೊಂಡು ಹೋಗ್ತಾರೆ. ಈಗ ನಂಗೆ ಸ್ವಲ್ಪ ಭಯ. ಈಗ ನೋಡಿ ನೋಡಿ ಕೊಂಬೆಲ್ಲ ಹಿಡ್ಕೊತಾನೆ, ಅದು ಇನ್ನೂ ಆಡುತ್ತೆ. ಬೇಕು ಅಂತ ಮಾಡ್ತಾನೆ ಅಷ್ಟೇ. ಕರ್ಕೊಂಡು ಹೋಗ್ತಾರೆ. ನಾವು ಈಗ ಹೊರಟಿ. ನಮ್ಮ ಬೀಗ ಲಾಕ್ ಹಾಕಿದ್ದಾಳೆ ಸ್ಫೂರ್ತಿ ಶಿವಕುಮಾರ್. ಹೋಗುವ. ಚಪ್ಪಲಿ ಚೆನ್ನಾಗಿರುತ್ತೆ. ಇವನೇ ಲಾಕ್, ಎಲ್ಲ ಲಾಕ್. ಈಗ ಹೊರ್ತೀವಿ.
ಹಾಯ್. ಈಗ ಬನ್ನಿ ಟ್ಯಾಕ್ಟ್ರಿ ತೋರಿಸ್ತೀನಿ. ಬನ್ನಿ. ನನಗಿಂತ ಒಂದು ವರ್ಷ ಚಿಕ್ಕವಳು ಅಷ್ಟೇ guys. ಅದಕ್ಕೆ ನಾವು ಹಿಂಗಿರೋದು ಹೌದು. ಅಷ್ಟೇ. ಈಗ ಮಕ್ಕಳು ಸೈನ್ಯ ತೋರಿಸ್ತೀನಿ ಬನ್ನಿ. ನಂಗೆ ಇಲ್ಲೆಲ್ಲ ಮಾಡಕ್ಕೆ ಹೆದರಿಕೆ ಆಗುತ್ತೆ. ಓವರ್ ಆಕ್ಟಿಂಗ್ ಮಾಡ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓವರ್ ಆಕ್ಟಿಂಗ್ ಮಾಡ್ತಾರೆ. ಒಬ್ಳು ಇದೇ ನಮ್ಮೂರು ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಬೋಡ ಅಂಕಲ್ ಅಂತ, ಅವ್ರು ಯಾರು ಗೊತ್ತಿಲ್ಲ. ಒಳ್ಳೆಯವರು. ಸ್ವಲ್ಪ ಹಂಗೆ ಟ್ಯಾಕ್ಟ್ರಿ ಅವರೇ ಓಡಿಸೋದು. 50-50 ರೇಂಜಲ್ಲಿ ಇರ್ತಾರೆ. ಇಲ್ಲ ನೋಡಿ ಎಲ್ಲ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಪಾಪು ಪಾಪು ಇನ್ ಚಿಕ್ಕ ಪಾಪು ಅದೇ ತೋರಿಸಿದ್ನಲ್ಲ ನೋಡಿ. ಬನ್ನಿ ಅಮ್ಮ. ಹಾ, ಗೈಸ್ ಇವನು ನಮ್ಮ ತಮ್ಮ, ಸ್ವಲ್ಪ ಜಾಸ್ತಿ. ನಮ್ಮ ಚಿಕ್ಕಿಯವರ ಫಸ್ಟ್ ಮಗಳು ಮಗಳು ಶ್ರೀಶಿಕಾ ಅಂತ. ಇದೇ ಟ್ಯಾಕ್ಸಿಲಿ ನಾವು ಹೋಗ್ತಿರೋದು ಇವತ್ತು ಅಷ್ಟೇ. ಇವಾಗ ಇಲ್ಲ ಹತ್ತೀನಿ. ಇವನು ನಮ್ಮ ಚಿಕ್ಕಪ್ಪನ ಮಗ, ಅವನು ತಿರುಪತಿಗೆ ಹೋಗಿದ್ದ ಅನ್ಸುತ್ತೆ. ಇವಳು ನಮ್ಮ ಚಿಕ್ಕಪ್ಪನ ಮಗಳು ಸಾನ್ವಿ. ಹಾಯ್ ಹಾಯ್. ಇವ್ರ ಮಗಳು ತಾನೇ. ನೋಡಿ ಅಷ್ಟೇ ಅಷ್ಟೇ. ಗೈಸ್ ನಾವೀಗ ಹತ್ತನ. ನಾನು ಹಿಂಗೆ ಇಟ್ಕೊಂಡು ಹೋಗ್ತೀನಿ. ಹಾಯ್. ಈಗೆಲ್ಲ ಹತ್ತಿತ್ತು ಗೈಸ್. ಈಗೆಲ್ಲ ಕುತ್ಕೋತೀವಿ ಕ್ಲೀನಾಗಿ. ಅಷ್ಟೇ. ಈಗ ಹೊರಡ್ತೀವಿ ಗೈಸ್, ಹೊರಡ್ತಾ ಇದೀವಿ ನಮ್ಮ ಮನೆಬೇರಿಗೆ. ನಮ್ಮ ಮನೆದೇವರಲ್ಲೇ ಇರೋದು. ಸೊ ಬ್ಯಾಗ್ ಸೆಟ್ ಮಾಡ್ತಿದ್ದೀನಿ ತಡಿ ಒಂದು ನಿಮಿಷ. ಇಲ್ಲಿ ಕೆಳಗಡೆ ಕುತ್ಕೋಬೇಕು. ಕುತ್ಕೊಳ್ಳಿ ಕೆಳಗಡೆ. ಕುತ್ಕೊಳ್ಳಿ. ಕುತ್ಕೋ. ಇದ್ರಲ್ಲಿ ಗುಡ್ ಗರ್ಲ್ ಅವಳು. ಸ್ವಲ್ಪ ನೋಡಿರಿ ಈಗ ಅಲ್ಲೊಬ್ರು ಯಾರು ತಿರೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಬೇಗ ಹೊರಡ್ತಾ ಇದೀವಿ ಅಲ್ವಾ? ಹೌದು. ನಂಗೆ ಯಾರು ಅಂತ ಗೊತ್ತಿಲ್ಲ. ಆದ್ರೆ ನಾನು ಬೆಂಗಳೂರು ಹೇಳ್ತೀನಿ, ಇಲ್ಲಿ ಬರ್ತೀನಿ. ಈಗ ಕುತ್ಕೊಳ್ಳಿ. ಈಗ ಕುತ್ಕೊಳ್ಳಿ. 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 ಕುತ್ಕೋ. ಹಾ ಕುತ್ಕೊಳ್ಳಿ. ಜಾಗ ಸೆಟ್ ಮಾಡ್ಕೊಳ್ಳೋಕೆ ಅಷ್ಟೇ. ಮತ್ತೆ ಬಂದ್ರೆ ಹಾಯ್ ಗುಡ್. ವೆರಿ ಹ್ಯಾಪಿ. ಅಲ್ಲಿ ಮೇನ್ ರೋಡಿಗೆ ಹೋದ್ಮೇಲೆ ಮಾಡ್ತೀವಿ. ಅಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ಬೇಡ ಬೇಡ ಕಪೆರಾಯ ಅಂತ ಗೈಸ್ ಅವನು ಯಾರೋ ಸಾತ್ವಿಕ್ ಸುಮ್ಮನೆರು ಅಷ್ಟೇ. ಅವರು ನಮ್ಮ ಪಪ್ಪ, ಅವನೇ ಕಪೆರಾಯ ಅಲ್ಲಿ ಇದಾನಲ್ಲ. ಬಾಯ್. ಓ ಮೈ ಗಾಡ್, ನನಗೆ ಭಯ ಆಗ್ತದೆ ಯಾಕಂದ್ರೆ ನೀಟಾಗಿ ಕೂತಿಲ್ಲ ಅದಕ್ಕೆ. ಯಾಕಂದ್ರೆ ಇಲ್ಲ ಮತ್ತೆ ಒಬ್ರು ಬರ್ಬೇಕು. ಓಕೆ ಬನ್ನಿ. ಇಲ್ಲಿ ಇವಾಗ ಸೆಟ್ ಮಾಡಿದ್ಮೇಲೆ ನೀಟಾಗಿ ನಾವು ಕುತ್ಕೊಂಡ್ಮೇಲೆ ವ್ಲಾಗ್ ಮಾಡ್ತೀನಿ. ಇಲ್ಲಿ ಟ್ಯಾಕ್ಟ್ರಿ ಸೌಂಡು ಕೇಳ್ಸಲ್ಲ ಅಂತದೆ, ಆದ್ರೂ ಪರವಾಗಿಲ್ಲ. ಇವಳು ವಟ ವಟ ಅಂತ ಹೇಳ್ತಾಳೆ ಗೈಸ್. ನಾನು ಮಾತಾಡೋದು ಏನು ಕೇಳ್ಸಲ್ವೇನೋ ಗೊತ್ತಿಲ್ಲ ಅಷ್ಟೇ. ನಮ್ಮ ಚಿಕ್ಕಪ್ಪ ಗಲ್ಲಿ ಬರ್ತಾರೆ. ಈಗ ಹೊರಡ್ತಾ ಇದೀವಿ. ಇರಿ ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ ಗೈಸ್. ಬೈ. ಇದೆಲ್ಲ ನಾವು ಕಸಿನ್ಸ್ ಅಷ್ಟು ಹೋಗ್ತಾ ಇರೋದು. ಚಿಕ್ಕ ಮಕ್ಳು ಪಕ್ಕ ಮಕ್ಕಳು. ನಮ್ಮ ಪಪ್ಪ ಇದ್ದಾರೆ, ಕುರಿ ಇದೆ. ಇದು ಅನಿಕೇತ್. ಅಷ್ಟೇ. ಈಗ ಕುತ್ಕೊಳಕ್ ಒಂದ್ ಸ್ವಲ್ಪ ಜಾಗ ಮಾಡ್ಕೊಂಡ್ವಿ. ಸಾನ್ವಿ ಇವ್ಳು ನೋಡಿ ಆರಾಮಾಗಿ ಕೂತಿದ್ದಾಳೆ. ಸೆಕೆ ಆಗ್ತಿತ್ತು. ವಾಟರ್ ಬಾಟ್ಲ್ ಬೇಕು. ಅವರು ನಮ್ಮ ಮಾಮ. ವಾಟರ್ ಬಾಟ್ಲ್ ಬೇಕು. ಒಂದು ಲಾಲಿಪಾಪ್ ತಿಂತಿದ್ದಾನೆ. ನಿಂಗೆ ಬಿಸ್ಲ ಅಷ್ಟೇ. ಈಗ ಹೊರಡ್ತಾ ಇದ್ದೀವಿ. ನೀರು ಕೊಟ್ಟರು. ನೀರು ಬೇಕು ಅಂತ. ನಾವು ಬರೀ ಮಕ್ಳಿರೋದಲ್ವಾ, ಸೊ ನೀರು ಬೇಕು. ನೋಡಿ ಅವ್ರು ಬರ್ತಾ ಇಲ್ಲ. ಅವ್ರು ಮಾತ್ರ ಬರಲ್ಲ. ನಾಳೆ ಬೆಳಗ್ಗೆ ಬರ್ತಾರೆ ಅಷ್ಟೇ. ನಾವು ಹೊರಟ್ವಿ. ಬಾಯ್. ಅಡ್ಜಸ್ಟ್ ಮಾಡ್ಕೋಬೇಕು ಸಾನ್ವಿ. ಇವ್ರಿಗೆ ಕೊಡ್ತೇನೆ ಇರು ಒಂದು ನಿಮಿಷ ಅಷ್ಟೇ. ಇಲ್ಲಿ ನಮ್ಮ ಅತ್ತೆ ಜುಮ್ ಅಂತ ಕಾರಲ್ಲಿ ಬರ್ತಾರೆ ಗೈಸ್ ನೋಡಿ. ಬಾಯ್. ನಮ್ಮ ಅಕ್ಕ ಇಲ್ಲಿದ್ದಾಳೆ. ನಮ್ಮ ಅಕ್ಕನ ಡ್ರೈವಿಂಗ್. ನಮ್ಮೂರು ನಾವು ಹೊರಟ್ವಿ. ಸ್ಪೆಷಲ್ ಬ್ಲಾಗ್
ನಂಗೆ ತುಂಬ ಇಷ್ಟ ಈ ವ್ಲಾಗ್ ಮಾಡೋಕ್ಕೆ. ಸೊ ಎಲ್ಲರೂ ಮಾಡ್ತಿದ್ವಿ, ಎಲ್ಲರಿಗೂ ಇಷ್ಟ ನಾನು ವ್ಲಾಗ್ ಮಾಡೋದು. ನಂಗೆ ತುಂಬ ಇಷ್ಟ. ಇವನಿಗೂ ತುಂಬ ಇಷ್ಟ. ಅವ್ನು ದೊಡ್ಡವ ಅಂದ್ರೆ ಅದೇ ಮಾಡೋದಂತೆ ಗೈಸ್. ನನಗೂ ಅಂತ ಅವನಿಗೇನು ಅಂತಾನೆ ಗೊತ್ತಿಲ್ಲ, ಅವನು ಅಂತ ಓದೋದ್ ಬಿಟ್ಟು ಎಲ್ಲ ಮಾಡ್ತೀನಿ. ಏನಿಲ್ಲ, ಓದ್ತೀವಿ ಕೂಡ ಮಾಡ್ತೀವಿ ಕೂಡ. ಶಿ ಆಲ್ಸೋ ಇದು ಏನಿದು ಸ್ಕೂಲು, ಸರ್ಕಾರದ ಸ್ಕೂಲು ಗೈಸ್, ಗೌರ್ಮೆಂಟ್ ಸ್ಕೂಲ್. ಈಗ ಇಲ್ಲಿ ಹೋದ್ರೆ ಮೇನ್ ರೋಡ್. ಸೊ ಎಷ್ಟು ಚೆನ್ನಾಗಿರುತ್ತೆ. ಇವನು ಮಾತೆ ಕೇಳಲ್ಲ ಗೈಸ್, ಅದಕ್ಕೆ ಅವ್ರಮ್ಮ ಕಳ್ಸಲ್ಲ. ಆದ್ರೂ ನೋಡಿ ಅಜಯ್ ಮಾಮ ನೋಡುತ್ತೆ ಈ ವ್ಲಾಗ್ನ. ಇವನು ಇಲ್ಲಿ ಕೂತಿದ್ದಾನೆ, ಪ್ರತೀಕ್ ಬಂದಿಲ್ಲ. ನಮ್ಮ ಪಪ್ಪ ಅಲ್ಲಿ ಕೂತಿದ್ದಾನೆ, ನಾವು ಅವ್ರ ಅಮ್ಮನ ಜೊತೆ ಬರ್ತಾಳೆ. ಸೊ ಎಂಟ್ರಿ ಟು ಮೇನ್ ರೋಡ್ ಅಷ್ಟೇ. ನಮ್ಮ ಮಾಮ ನೋಡಿ ಗೈಸ್, ಸರ್ ಮಾಮ ಹಾಯ್ ಮಾಡು. ಹಾಯ್ ಮಾಮ, ಹಾಯ್ ಮಾಡು. ಅಷ್ಟೇ, ಇದು ಮೇನ್ ರೋಡ್. ಯಾವತ್ತೂ ಐಸ್ ಕ್ರೀಮ್ ತಿಂದೇ ಇಲ್ಲ, ಹಂಗಾಡ್ತಿದ್ದಾರೆ. ಐಸ್ ಕ್ರೀಮೇ ತಿಂದಿಲ್ಲ ಇವ್ರು, ಯಾರು ತಿಂದಿಲ್ಲ. ಇವಳು ಅಂತೂ ತಿಂದೇ ಇಲ್ಲ. ನಾನೇ ಕಿರ್ಚಿಲ್ಲಪ್ಪ. ಹೂವ ತಾಯಿ ಐಸ್ ಕ್ರೀಮ್. ಹಿಂದೆ ಕಾರ್ ಬರ್ತಿದೆ ಗೈಸ್, ನಮ್ದೇ ಕಾರ್. ಅದೆಲ್ಲ ಎರಡು ಗೈಸ್, ನಾನು ಹೆಂಗ್ ಕೂತಿದೆ ಅಂತ ನೋಡ್ಬಿಟ್ರೆ ನಾನೇ ಅಡ್ಜಿಪ್ ಮಾಡ್ಕೋತೀನಿ. ಇಲ್ಲಿ ನೋಡಿ ಗೈಸ್, ನೋಡಿ ನೋಡಿ ಸುಮ್ ಕೂಗಾಡ್ತಾರೆ. ಏನು ಕೂಗಾಡ್ತಾರ ಗೊತ್ತಿಲ್ಲ. ನನ್ನ ತಮ್ಮ ಇದಕ್ಕೆ ಹೆಸರಿಟ್ಟಿದ್ದಾರೆ, ನನ್ನ ತಮ್ಮಂದಿರು. ಇದು ಯಾವ್ದು, ಇದು ಶಂಕರಣ್ಣ ಅಂತೆ. ಅಲ್ಲಿ ಕೆಳಗಿರೋದು ರುದ್ರಪ್ಪ ಅಂತ ಗೈಸ್. ನಾಚಿಕೆ ಏನೇನೋ ಹೇಳ್ತಿದ್ದಾರೆ ಬಿಡಿ. ಈಗ ಗೈಸ್ ನೇಚರ್ ಎಷ್ಟು ಚೆನ್ನಾಗಿದೆ. ವಾವ್, ಬ್ಯೂಟಿಫುಲ್. ಟೂ ಚಿಕ್ಕಪ್ಪ ಹಿಂದೆ ಬರ್ತದೆ. ಅಲ್ಲ, ನಮ್ದೊಂದು ಕಾರು ಹಿಂದೆ ಇರೋ ನಮ್ಮ ಕಾರು, ಮುಂದೆ ಇರೋ ನಮ್ಮ ಚಿಕ್ಕಪ್ಪನ ಕಾರು ಅದು ಬರ್ತದೆ. ನಾವಿಲ್ಲಿ ಓದಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅವನು ನನಗೆ ಟೀಸ್ ಮಾಡ್ತಾ ಇದ್ದಾನೆ. ದಟ್ ಬಾಯ್ ಇಸ್ ಟೀಸಿಂಗ್ ಮೀ. ಇವ್ ನನ್ನ ತಮ್ಮ ಹರ್ಷವರ್ಧನ್. ಹರ್ಷವರ್ಧನ್ ಅಲ್ಲ, ಹರ್ಷಕುಮಾರ್ ಅಷ್ಟೇ. ಈಗ ನಮ್ಮ ಊರು ಬರುತ್ತೆ. ಎಂಟ್ರೆನ್ಸ್ ಇದು, ಎಂಟ್ರೆನ್ಸ್ ಅಂತ ಗೈಸ್. ನೀವು ಟ್ಯಾಕ್ರೆ ನಾನು ಕಾರ್ ಹೆಂಗ್ ಕಳ್ದಿ ಅವರೆಲ್ಲ ಗ್ಲಾಸ್ ಮಾಡ್ಯಾರ. ನಮ್ಮ ಬೇಬಿ ನೋಡಿ, ಗೋನವಿ ಬೇಬಿ ಗೈಸ್. ನಮ್ಮ ಅಕ್ಕ ವ್ಲಾಗ್ ಮಾಡು ಅಂತ. ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ತೆಗಿತಾ ಇದ್ದಾರೆ, ನಾವಲ್ಲೆಲ್ಲ ತಗೊಬಂದಿದ್ನ ಇಲ್ಲೆಲ್ಲ ತೆಗಿತಾ ಇದ್ದಾರೆ. ಅವರು ನಮ್ಮಪ್ಪ ಹೆಂಗಾಗಿದ್ದಾರೆ ನೋಡಿ. ಈ ಮನೆ ಆ ಮನೆ ಆಕ್ಯುಪೈ ಮಾಡ್ತೀರ. ವಾವ್, ಸೋ ಬ್ಯೂಟಿಫುಲ್. ನಾವು ಮಾಡ್ಕೊತ ನಮ್ಮ ಚಿಕ್ಕಿ ನಮ್ಮಮ್ಮ ಏನೋ ಡಿಸ್ಕಸ್ ಮಾಡ್ತಿದ್ದಾರೆ ನೋಡಿ. ಏನೋ ಡೀಪ್ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ. ಅಷ್ಟೇ. ಅದ್ಯಾವುದೋ ಕಾರ್ ಬರ್ತದೆ. ಕಾರ್ ಬಂದ ಕಷ್ಟ ಈ ಕಡೆ. ಅಷ್ಟೇ. ಆಮೇಲೆ ಏನಾದ್ರು ಆದರೆ ವ್ಲಾಗ್ ಮಾಡ್ತೀನಿ ನಮ್ಮ ಕಾರಲ್ಲಿ. ಇನ್ನೂ ಜಾಸ್ತಿ ಜನ ಬರ್ತಾರೆ ಅಷ್ಟೇ ಗೈಸ್. ನಾವೀಗ ರೆಡಿಯಾಗಿ ಇದನ್ನೆಲ್ಲ ದೇವ್ರು ಯಾರಿಗೆ ಕೊಡೋಕೆ ಹೋಗ್ತಿದ್ದೀವಿ. ದೇವ್ರ ಮನೆಗೆ ಪೂಜೆ ಮಾಡ್ತಾರಲ್ಲ, ಅವ್ರ ಮನೆಗೆ ಕೊಟ್ಟು ಬರೋಕ್ಕೆ ಹೋಗ್ತಾ ಇದೀವಿ ಗೈಸ್. ಎಲ್ಲ ಪೂಜೆಗೆ ಇದು ದೇವ್ರಿಗೆ ಸೀರೆ, ಅಕ್ಕಿ, ಬಳೆ, ಅರ್ಶಿನ, ಕುಂಕುಮ. ಇಲ್ಲಿ ಇಷ್ಟು ಐಟಮ್ಸ್ ಇದೆ, ಇದೆಲ್ಲ ದೇವ್ರಿಗೆ ಕೊಡೋದು. ಇವರು ಇಬ್ರು ಚಿಕ್ಕಿದಿರೆ ನನಗೆ. ಅಕ್ಷತ ಚಿಕ್ಕಿ, ಆಮೇಲೆ ಇವರು ಕವಿತಾ ಚಿಕ್ಕಿ. ಇವರು ನಾನು ವಿಡಿಯೋ ಮಾಡ್ತಿದ್ರೆ ಇಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಿದಾರೆ ಗೊತ್ತಿಲ್ಲ, ನೋಡ್ತಾ ಇದ್ದಾರೆ. ಈಗ ಅಲ್ಲಿಗೆ ಹೋಗ್ತೀವಿ. ಬನ್ನಿ ಹೋಗುವ. ನಮ್ಮ ಅಪ್ಪನೂ ಬರ್ತಾ ಇದ್ದಾರೆ ನೋಡಿ.
ನಮ್ಮ ಅಕ್ಕನೂ ಬರ್ತಾ ಇದ್ದಾಳೆ, ಎಲ್ಲರೂ ಬರ್ತಾ ಇದ್ದಾರೆ. ಬನ್ನಿ ಗೈಸ್. ನೋಡಿ ನಮ್ಮ ಚಿಕ್ಕಿ ಅವಳು ಹಂಗೆ ಹೋಗ್ತಿದ್ದಾಳೆ, ಯಾಕಂತ ಗೊತ್ತಿಲ್ಲ, ಅವ್ಳು ಚೆನ್ನಾಗಿ ರೆಡಿ ಆಗಿಲ್ಲ ಅದಕ್ಕೆ. ಇದು ಸ್ಕೂಲ್ ಗೈಸ್, ಇಲ್ಲೇ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನೋಡಿ ಲೈಟ್ ಇಲ್ಲ ಇಲ್ಲಿ. ಏಯ್ ಲೈಟ್ ಬಂತು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಒಳಗಡೆ ಇವ್ರ ಮೇಲೆ ವಿಡಿಯೋ ಮಾಡ್ಬೋದಾ ಮಾಡೋದು ಗೊತ್ತಿಲ್ಲ, ಸುಮ್ಮನೆ ಹಾಕ್ತೀನಿ, ನೋಡ್ಕೊಬಿಡಿ. ಈಗ ಇದನ್ನೆಲ್ಲ ಕೊಡ್ತೀವಿ, ಕೊಟ್ಬಿಟ್ಟು ನಾಳೆ ಅವ್ರು ಪೂಜೆಗೆ ತರ್ತಾರೆ ಗಾಯ್ಸ್. ಕೊಡ್ತೀವಿ ಗಾಯ್ಸ್, ನಾಳೆ ಅವ್ರು ಪೂಜೆಗೆ ತರ್ತಾರೆ. ಅವರೆಲ್ಲ ಕಡುಬು, ಅವರೆಲ್ಲ ಕಡುಬು ಅಲ್ಲ, ಹೋಳಿಗೆ ಕರ್ಗೆಡ್ಬು. ಬೆಂಗಳೂರಲ್ಲಿ ಕಡುಬು ಅಂತಾರೆ, ಅಣ್ಬರಲ್ಲಿ ಕರ್ಗೆಡ್ಬು ಅಂತಾರೆ. ನಮ್ಮಮ್ಮ ಕೇಳಿ ನಮ್ಮ ಚಿಕ್ಕಿಗೆ ಫುಲ್ ಶೆಕೆ ಆಗ್ತದೆ ಬಿಕಾಸ್ ಬ್ಯಾಂಕ್ ಬಂದಿರ್ತಾರೆ. ಅಪ್ಪ ಅಷ್ಟೇ ಗೈಸ್. ಇದು ಇವ್ರ ನಮ್ಮ ಚಿಕ್ಕಿ ಮಗಳು. ಎಂಟು ಗಂಟೆ ಅಂತ ಹೇಳಿದ್ರಣ್ಣ. 8 ಗಂಟೆ 8-9 ಗಂಟೆ ಆಗ್ತದೆ. ಟೈಮಿಸ್ ಮತ್ತೆ ಹೇಳಕ್ಕಲ್ಲ. 10 ಗಂಟೆ 9 ಗಂಟೆ ಆಗಲ್ಲ. ಯಾರೋ ಮನೆಗೆ ನಾನು ಇಲ್ಲಿ ಶೋಕಿ ಮಾಡ್ತಾ ಇದ್ದೀನಿ. ನಾನು ಹೆಂಗೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಡಿ, ಊರಲ್ಲಿ ಇದ್ದೀನಲ್ವ ಅದಕ್ಕೆ. ನೋಡಿ ಅವ್ರು ಕುತ್ಕೊ ಅಂತ ಹೇಳಿಲ್ಲ, ಆಗ ಕುತ್ಕೋತಿದ್ದಾರೆ. ಏನಿಲ್ಲ ಗೈಸ್ ಇವರಿಗೆ. ಅವ್ರು ನಮ್ಮಣ್ಣ ನಮ್ಮ ಚಿಕ್ಕಿ ಇವಾಗ ನೋಡಿ ಅಲ್ಲೇ ಕೂತಿದ್ದಾರೆ.